ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ಅವರ ಒಂದು ಅತ್ಯಾಪ್ತರ ಒಂದು ಮನವರಿಕೆ ಹಾಗೆ ಒತ್ತಾಯ ಅಂತ ಹೇಳ್ಬೋದು. ಆದರೆ ಈ ಕುರಿತಂತೆ ಸಿಎಂ ಆಗಬೇಕು ಅಂತ ಬಹಿರಂಗ ಹೇಳಿಕೆ ನೀಡಿದಂತಹ ಎಂಎಲ್ಎಗಳಿಗೆ ಇದೀಗ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವ ನಾಯಕತ್ವ ಬದಲಾವಣೆಯೂ ಇಲ್ಲ ರಾಜ್ಯ ರಾಜಕೀಯದಲ್ಲಿ. ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀನಿ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಹಾಗೆ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಅದರ ಜೊತೆಗೆ ಬಿಆರ್ ಪಾಟೀಲ್, ಬಾಲಕೃಷ್ಣ ಯಾರೇ ಆಗಲಿ ಯಾರು ಮಾಧ್ಯಮಗಳ ಮುಂದೆ ಹೋಗಬಾರದು, ಈ ಕುರಿತಂತೆ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಬಾರದು. ಇನ್ನು ಬೆಂಬಲಿಗ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ನೋಟಿಸ್ ನೀಡೋದರ ಮೂಲಕ. ನೋಡಿ, ಇಲ್ಲಿ ಗಮನಿಸಬಹುದಾಗಿದೆ. ಅಂದ್ರೆ ಸಿಎಂ ಆಗಬೇಕು ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಸಿಎಂ ಆಗಬೇಕು ಎನ್ನುವಂತಹ ಒಂದಷ್ಟು ಒತ್ತಾಯಗಳು ಅವರ ಬೆಂಬಲಿಗರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೇ ಹೋದ್ರೂ ಕೂಡ ಜೈಕಾರ ಹಾಕ್ತಾ ಇದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಬಲಿಗರು ವ್ಯಕ್ತಪಡಿಸ್ತಾ ಇದ್ದಾರೆ, ಇದರಲ್ಲಿ ತಪ್ಪಿಲ್ಲ. ಆದ್ರೆ ಇತ್ತೀಚೆಗೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇವಾಗ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಮಾತುಗಳನ್ನ ಆಡಿರುವಂಥದ್ದು. ಅಂದ್ರೆ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿನ್ನೆ ಅಷ್ಟು ನಾವು ಗಮನಿಸೋದಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೋಡಿ ತಿಂತರ ಕೈಯನ್ನ ಜೋಡಿಯಾಗಿ ಇಟ್ಕೊಂಡು ಹೇಳಿದ್ರು. ಇನ್ನ ಯಾವ ನಾಯಕತ್ವದ ಬದಲಾವಣೆಯೂ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ಇನ್ನ ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೀನಿ, ಅವರ ಜೊತೆಗೆ ಬೆಂಬಲವಾಗಿ ನಿಲ್ತೀನಿ. ಹಾಗೆ ಇಕ್ಬಾಲ್ ಹುಸೇನ್ ಏನ್ ಹೇಳಿದಾರಲ್ವಾ ಮುಂದಿನ ಸಿಎಂ ಆಗ್ತಾರೆ ಅಂತ, ಅವರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀನಿ ಎನ್ನುವಂತಹ ರಿಯಾಕ್ಷನ್ ಅನ್ನ ಕೊಟ್ಟಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಕುರ್ಚಿ ಬದಲಾವಣೆಯ ಮಾತುಕತೆಗಳು ಕೇಳಿ ಬರ್ತಾ ಇರುವಂಥದ್ದು. ಇನ್ನ ಕುರ್ಚಿ ಬದಲಾವಣೆಯ ಕುರಿತಂತೆ ಸಾಕಷ್ಟು ಅಸಮಾಧಾನದ ಒಂದು ಬೇಗುದಿ ಆಗಿರಬಹುದು ಅಥವಾ ಒಂದಷ್ಟು ಬೆಂಬಲಗಳಾಗಿರಬಹುದು, ಶಾಸಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಂತೆ ಇಕ್ಬಾಲ್ ಹುಸೇನ್ ಅವರು ಕೂಡ ಮುಂದಿನ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಎನ್ನುವಂತಹ ಮಾತುಗಳನ್ನು ಆಡಿದ್ರು. ಆದರೆ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದಂತಹ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ, ಅದರ ಜೊತೆಗೆ ಯಾರೇ ಕೂಡ ಈ ಬಗ್ಗೆ ಮಾತನಾಡಿದ್ರು ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಬಹಿರಂಗವಾಗಿ ಯಾರೂ ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡೋದಾಗಿರ್ಬೋದು ಅಥವಾ ಬಹಿರಂಗವಾಗಿ ಹೇಳಿಕೆಯನ್ನ ನೀಡೋದಾಗಿರ್ಬೋದು ಯಾರು ಕೂಡ ಮಾಡಬಾರ್ದು ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಇನ್ನು ಈ ಕುರಿತಂತೆ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯ ರಾಜಕೀಯದಲ್ಲಿ ಏನೋ ಚೆನ್ನಾಗಿಲ್ಲ ಅನ್ನೋದು ಒಂದಷ್ಟು ಮಾತುಕತೆಗಳು ಕೂಡ ಕೇಳಿ ಬಂದಿತ್ತು. ಆದರೆ ಎಲ್ಲವೂ ಕೂಡ ಚೆನ್ನಾಗಿದೆ, ನಾವು ಜೋಡೆತ್ತುಗಳ ಹಾಗೆ ಹೋಗ್ತಾ ಇದ್ದೀವಿ ಎನ್ನುವ ಕುರಿತಂತೆ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಯಾರೆಲ್ಲ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೋ ಅವರ ಕುರಿತಂತೆ ನಾವಿಲ್ಲಿ ಗಮನಿಸ್ತಾ ಹೋಗುತ್ತಾದ್ರೆ ಸಿಎಂ ಆಗ್ಲೇಬೇಕು ಎನ್ನುವಂತಹ ಮನಸ್ಥಿತಿ ಈಗ ಇಲ್ಲ.